ಒಬ್ಬ ದಲಿತ ಹೆಣ್ಣುಮಗಳು ನಾಳೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಕ್ರೀಡಾಪಟುವಾಗಿ ಹೊರಹೊಮ್ಮುತ್ತಾರೆ ಅಂದ್ರೆ ಅಂತವಳನ್ನ ಬೆಳೆಯತ್ ಬಿಡಬಾರ್ದು, ಅವಳನ್ನ ಸಾಯಿಸಲೇಬೇಕಂತ ತೀರ್ಮಾನ ಮಾಡಿರ್ತಕ್ಕಂಥ ಹುನ್ನಾರ ಮೇಲ್ನೋಟಕ್ಕೆ ಕಾಣ್ತದೆ. ಅದಕ್ಕೆ ಲಖನ್ ಪವಾರ್ ಅವರನ್ನು ಒಬ್ಬ ಕೊಲೆಗಡಕನ್ನ ಬಳಸುತ್ತಾರೆ. ಅದು ಆ ಗುಟ್ಟು ರದ್ದಾಗಬೇಕೀಗ, ಆ ಸತ್ಯ ಆಚೆ ಬರಬೇಕು. ಯಾರು ಕೈವಾಡವೇ ಇದೆ ಇಲ್ಲಿ, ಯಾವ ಕ್ರೀಡಾಪಟುಗಳು, ಮೇಲ್ಜಾತಿ ಕ್ರೀಡಾಪಟುಗಳು ಹುನ್ನಾರ ಇದೆ ಅನ್ನೋದನ್ನ ಇದನ್ನು ಸತ್ಯ ಹೊರಬರಬೇಕಾಗಿದೆ. ಅದಕ್ಕೆ SIT ಇಂದ ನ್ಯಾಯ ಬರುತ್ತೆ ಅಂತ ನಿರೀಕ್ಷೆ ಮಾಡೋಣ. ಅದಾಗಲಿಲ್ಲ ಅಂತ ಹೇಳಿದ್ರೆ ನ್ಯಾಯಾಂಗ ತನಿಖೆಗೆ ನಾವು ಹೋರಾಟ ಮಾಡಬೇಕಾಗುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ, ಆ ಮಾತನ್ನ ಕ್ರಾಂತರಾಜ್ ಅವರು ಬಹಳ ಸ್ಪಷ್ಟವಾಗಿ ಸಂದೇಶವನ್ನ ಸರ್ಕಾರಕ್ಕೆ ಎಚ್ಚರಿಕೆ ಮೂಲಕ ರವಾನೆ ಮಾಡಿದ್ದಾರೆ. ನಾಳೆ ಬೀದರ್ ಚಲೋ ಕಾರ್ಯಕ್ರಮಕ್ಕೂ ಕೂಡ ನಾವು ಸಿದ್ಧರಾಗಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಇಂತಹ ಒಂದು ಮಾತಿಗೆ ಅವರಿಗೆ ಅಭಿನಂದಿಸಿ, ಈಗ DT ಅವರು ಕಾಯ್ತಾ ಇದ್ದಾರೆ. DT ಮತ್ತು IG ಸಲೀಂ ಅವರು ನಮಗೆ ನಿಯೋಗದ ಜೊತೆ ಮಾತಾಡೋಕ್ಕೆ ಸಿದ್ಧರಾಗಿದ್ದಾರೆ. ನಾನು ಹಾಗೆಯೇ ಒಬ್ಬ ಹೆಣ್ಣುಮಗಳು ಶೋಭಾ, ಲಯನ್ ಬಾಲಕೃಷ್ಣ, ನಮ್ಮ ಸಿದ್ದಾಪುರ ಮಂಜು, ಸಾಕು 5 ಜನ ನಾವು ಹೋಗಿ ಬರ್ತೀವಿ. ಮೂರ್ತಿ ಅವರ ನೇತೃತ್ವದಲ್ಲಿ ಧರಣಿ ಮುಂದುವರಿತು. ಬೇರೆ ಎಲ್ಲ ಮುಖಂಡರು ಕೂಡ ಇಲ್ಲಿ ಮಾತಾಡ್ತಾ ಇರಲಿ, ಬಂದು ಮತ್ತೆ ನಾವು ಜಾಯ್ನ್ ಆಗ್ತೀವಿ. ಹಾಗೇನೆ ಅದಕ್ಕೆ ಮೊದಲು ಶಂಕರ್ ರಾಮಲಿಂಗಯ್ಯ ಈ ಧರಣಿಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಬಂಧುಗಳೇ, ಮೊದಲಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾಠಚರಣೆಗಳಿಗೆ ವಂದಿಸುತ್ತಾ, ಇವತ್ತು ಏನು ಬೀದರ್ನಲ್ಲಿ 16 ವರ್ಷದ ದಲಿತ ಕ್ರೀಡಾಪಟು ಕುಮಾರಿ ಶೋಭಾ ವಿರುದ್ಧ, ಶೋಭಾ ಪರವಾಗಿ ನಾವೇನು ಹೋರಾಟ ಮಾಡಬೇಕಾದ್ರೆ ಇದೇ ಬೀದರ್ ಜಿಲ್ಲೆಯ SP ರವರು ನನ್ನ ವಿರುದ್ಧ ತನಿಖೆ ಮಾಡ್ತಾರಂತೆ. ಶಂಕರ್ ಅವರವರು ಏನ್ ಮಾಡ್ತಾ ಇದ್ದಾರೆ, ಅವ್ರ ಕೆಲಸ ಏನು, ಅವ್ರ ಹಿನ್ನೆಲೆ ಏನು ಅಂತಂತ ಹೇಳಿ ಅಲ್ಲಿರುವಂತಹ BJP-ಯಲ್ಲಿರುವಂತಹ ಕೆಲವು ದಲಿತ ಪರ ಸಂಘಟನೆಗಳ ಮಾಹಿತಿ ತಗೊಂಡು ನನ್ನ ಹಿನ್ನೆಲೆ ತೆಗಿತಾರಂತೆ. ನೋಡಿ ಸ್ವಾಮಿ, ನಾನು ಒಬ್ಬ ಪ್ರಾಮಾಣಿಕ ಹೋರಾಟಗಾರ. ಎಲ್ಲಿ ದಲಿತರಿಗೆ, ಬಡವರಿಗೆ, ಶೋಷಿತರಿಗೆ ಅನ್ಯಾಯವಾಗುತ್ತೋ ಅಲ್ಲಿ ಸಿಡಿಯುತ್ತು ನಿಲ್ಲುವಂತಹ ಸಂಘಟನೆ ನಮ್ಮಂತದ್ದು ಮೂಲಕ ನಿಮಗೂ ಕೂಡ ನಾನು ಎಚ್ಚರಿಕೆ ಕೊಡ್ತೇನೆ. ನಾನು ತನಿಖೆ ಮಾಡಿ ಬೆಂಗಳೂರಲ್ಲಿ ನಾನಿರೋದು ಬಾಡಿಗೆ ಮನೆ, ನನಗೆ 3 ಜನ ಮಕ್ಕಳು, ನಂದಿಷ್ಟೇ ನಾನು ಏನ್ ಸಂಪಾದನೆ ಮಾಡಿದ್ದೀನಿ ಅಂತ ಕೇಳ್ತಿರೋದು ಅನ್ನೋದು, ನಾನು ಸಂಪಾದನೆ ಮಾಡಿದಂತಹ ಎಲ್ಲ ಮುಖಂಡರು ಇಲ್ಲಿದ್ದಾರೆ. ಇವರೇ ನನ್ನ ಸಂಪಾದನೆ, ನನ್ನ ಬೇರೆ ಯಾವುದೇ ಸಂಪಾದನೆ ಮಾಡಿಲ್ಲ. ಈ ಒಂದು ಹೋರಾಟಕ್ಕೆ, SP ರವರ ವಿರುದ್ಧ ಹೋರಾಟಕ್ಕೆ ಈಗಾಗಲೇ ನನ್ನ ಗಮನಕ್ಕೆ ಬಂದಾದ್ಮೇಲೆ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ 16 ಜಿಲ್ಲೆಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಕೊಟ್ಟಿದ್ದೇವೆ. SP ರವರನ್ನು ಈ ಕೂಡಲೇ ವರ್ಗಾವಣೆ ಮಾಡಬೇಕು. ಯಾಕಂದ್ರೆ SP ರವರು ಇನ್ನರ್ಥ ಮಾಡ್ಕೊಬೇಕಾಗಿತ್ತು, ನಮಗೂ ಏನಾದ್ರೂ ಒಂದು ಪುಟ್ಟ ಬಾಲಕಿ ಇದ್ದಿದ್ರೆ, ಆ ಬಾಲಕಿಗೆ ಈ ತರ ಅತ್ಯಾಚಾರ ಆಗಿದ್ರೆ ನಾವು ಏನ್ ಮಾಡ್ಬೇಕಾಗಿತ್ತು ಅಂತ ಅರ್ಥ ಮಾಡ್ಕೊಬೇಕಾಗಿತ್ತು. ಅಲ್ಲಿರುವಂತಹ ರಾಜಕಾರಣಿಗಳ ಮಾತು ಕೇಳಿಕೊಂಡು ಆರೋಪಿನ ಸೇವ್ ಮಾಡುವಂತಹ ಕೆಲಸದಲ್ಲಿ ನೀವು ಕೈ ಹಾಕಿದ್ರಲ್ಲ, ಇದು ಸಂವಿಧಾನದ ವಿರೋಧಿ ನಡೆ ಅಂತ ಹೇಳಕ್ಕೆ ನಿಮಗೆ ಎಚ್ಚರಿಕೆ ಕೊಡ್ತೇನೆ ಬಂಧುಗಳೇ. ಮತ್ತೆ ಇವತ್ತೇನು ಹೋರಾಟಕ್ಕೆ ನಾವು ಕರೆಕೊಟ್ಟಂತಹ ಸಂದರ್ಭದಲ್ಲಿ ಇವತ್ತು ವೇದಿಕೆ ಮೇಲೆ ಹಲವಾರು ಮುಖಂಡರು, ನಾನು ಒಂದು ಫೋನ್ ಕರೆ ಮಾಡಿದೆ ಅಷ್ಟೇ, ಎಲ್ಲರಿಗೂ ಆಗ್ಬೋದು, ನಮ್ಮ ನಾಗರತ್ನ ಮೇಡಮ್ಗಾಗ್ಬೋದು, ಉಮಾ ಮೇಡಮ್ಗಾಗ್ಬೋದು, ನಮ್ಮ ಮೆಟ್ಟಾಡಣ್ಣ ಆಗ್ಬೋದು, ನಮ್ಮ ಅಣ್ಣಂಗಾಗ್ಬೋದು, ಮತ್ತೆ ಜಗದೀಶ್ ಅವ್ರಿಗಾಗ್ಬೋದು, ಮತ್ತೆ ಅರುಣ್ ಅವ್ರಿಗಾಗ್ಬೋದು, ಮತ್ತೆ ನಮ್ಮ ಸಿದ್ದಾಪುರ ಮಂಜು ಆಗ್ಬೋದು, ಮತ್ತೆ ವೆಂಕಟರಮಣ ಆಗ್ಬೋದು, ಮತ್ತೆ ನಮ್ಮ MT ಅಣ್ಣ ಆಗ್ಬೋದು, ಮತ್ತೆ ನಮ್ಮ ಭುವೇಂದ್ರನ ಪಾಣ್ಣ ಆಗ್ಬೋದು, ಮತ್ತೆ ನಮ್ಮ ಇವರಾಗ್ಬೋದು ಬನ್ಸಿಂಗ್ ನಾಗ ಆಗ್ಬೋದು, ನಮ್ಮ ಶಿವ ಮೇಡಮ್ ಆಗ್ಬೋದು, ಮತ್ತೆ ಮೂರ್ತಣ್ಣ ಆಗ್ಬೋದು, ಮತ್ತೆ ನಮ್ಮ ಲೈನ್ ಭಾಗ್ಯಶ ಆಗ್ಬೋದು, ಮತ್ತೆ ಮರಿಯಪ್ಪವ್ರು ಆಗ್ಬೋದು, ಮತ್ತೆ ಹಿಂದಿರುವಂತಹ